9:30 ಗಂಟೆಗೆ 3 ಆಕಳಿಗೆ ಮೇಲೆ ಲಾರಿ ಹೊಡೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ ಬೈಪಾಸಲ್ಲಿ ಈ ಥರ ಡೈಲಿ ಕೂಡ ಬೆಳಿಗ್ಗೆ 9 ಆದರೆ ಕೂಡ ಲೋಡ್ ಗಾಡಿ ಒಳಗೆ ಬರ್ತಾ ಇದ್ದಾವೆ. ಅದ್ರ ಸಲುವಾಗಿ ಪೊಲೀಸರು ಅದಕ್ಕೆ ಈ ಥರ ಮಾಡ್ತಾ ಇದ್ದಾರೆ. ಇವತ್ತು ಆಕಳಿಗಾಗಿದೆ, ಅದೇ ಮನುಷ್ಯರಿಗಾಗಿದ್ರೆ ಜವಾಬ್ದಾರಿ ಯಾರು? ಎಷ್ಟು ಆಕಳ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ, ದಯವಿಟ್ಟು ನೆಕ್ಸ್ಟ್ ಈ ಥರ ಆಗ್ಲಾರ್ದಂಗೆ ಲಾರಿಗಳನ್ನ ಕಂಟ್ರೋಲ್ ಮಾಡಿ. ಈ ಥರ ಆಗಿದೆಯಲ್ಲ ಇವತ್ತು, ಈ ಲಾರಿಯವ್ರನ್ನ ಎಲ್ಲಿದ್ರೆ ಕೂಡ ಇಟ್ಕೊಂಡು ಅವ್ರಿಗೆ ಏನೈತೆ ಕ್ರಮ ಅವ್ರ ಮೇಲೆ ಇದು ಮಾಡಬೇಕು. ಎಷ್ಟು ಆಕಳ ಇದಾಗಿದೆ? ಈಗ 3 ಆಗಿದ್ದಾವೆ. 3 ಯಾರು ಅದ್ರ ಓನರ್? ನಿಮ್ದು ಎಷ್ಟು? ಓನರು ನಿಮ್ದು ಮನ್ನೂರ ಅಂತೇಳಿ, ಇನ್ನೊಬ್ರು ಕೃಷ್ಣ ಅಂತೇಳಿ, ದಿವಾಕರ್ ಅಂತೇಳಿ 3 ಓನರ್ಗಳು. ಅವರು ಮರಿಗಳು ಎಷ್ಟು ವರ್ಷ ಮರಿಗಳು? ಅವು 1.5 ವರ್ಷ ಇರ್ತಾರೆ. ಇದಕ್ಕೆ ಆಗಕ್ಕೆ ಮೇನ್ ಕಾರಣ ಏನಂತೀರಿ? ಕಾರಣ ಫುಲ್ ಫಾಸ್ಟ್ ಬರ್ತವೆ ಗಾಡಿ ಸಿಟಿ ಒಳಗೆ ಫಾಸ್ಟ್ ಬರ್ತದೆ. ಟೈಮಿಂಗ್ ಇನ್ನೊಂದು 10 ಗಂಟೆ ಮೇಲೆ ಬಿಡಬೇಕಾಯ್ತು ಪೊಲೀಸರೆಲ್ಲ. 9ವರೆಗೆ ಬಂದಿದೆ ಗಾಡಿ. ಅದು ಇವತ್ತೊಂದು ದಿವಸ ಅಲ್ಲ ರೀ, ಡೈಲಿ ಕೂಡ ಈ ಥರ ಬರ್ತಾ ಇದ್ದಾವೆ. ಬೆಳಗ್ಗೆ 9 ಆದರೆ ಕೂಡ ಒಳಗಡೆ ಬಿಡ್ತಾ ಇದ್ದಾರೆ. ಅದ್ರ ಏನಂತ ಅರ್ಥ ಆಗ್ತಾ ಇಲ್ಲ ನಮಗೆ. ಇಲ್ಲಿ ಕೂಡ ಈ ಕಟಿಂಗಲ್ಲಿ ಬ್ರೇಕರ್ಗಳಿಲ್ಲ. ಬ್ರೇಕರ್ ಇದ್ದರೆ ಕೂಡ ಲಾರಿಗಳು ಫಾಸ್ಟ್ ಬರ್ತಾ ಇದ್ದಾವೆ. ಸ್ವಲ್ಪ ಕ್ರಮ ಕೈಗೊಳ್ಬೇಕಂತೇಳಿ ನಮ್ಮೊಂದು ಮನವಿ. ಅಚ್ಚಾ ಸರ್, ನೆಕ್ಸ್ಟ್ ಈ ಥರ ರಿಪೀಟ್ ಆಗಲಾರ್ದಾಗ ಇದು ಏನಾಗಿದೆ ಇವಾಗ ಅದನ್ನು ಕಂಪಲ್ಸರಿ ದೊಡ್ಡ ಇದು ಮಾಡ್ಬೇಕಂತೇಳಿ ನಾವೊಂದು ಉದ್ದೇಶ. ಓಕೆ.